ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಹೆಲ್ತಿ ಡ್ರಿಂಕ್ ಟೈಮ್. ಸೊ ಇವತ್ತು ನಾನು ರೋಸ್ ಪೆಟಲ್ಸ್ನ ಯೂಸ್ ಮಾಡಿಕೊಂಡು ಈ ಡ್ರಿಂಕ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ರೋಸ್ ಲೆಮನೇಡ್ ಅಂತ ಕರಿಬೋದು. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಇಲ್ಲಿ ನಾನು ಒಂದು ಸ್ವಲ್ಪ ರೋಸ್ ಪೆಟಲ್ಸ್ನ ನೀರಿನಲ್ಲಿ ಹಾಕಿಟ್ಟಿದ್ದೀನಿ. ಒಂದು 2-3 ಅವರ್ ಆಯಿತು. ಇದನ್ನು ಫ್ರಿಜ್ನಲ್ಲಿ ಇಟ್ಟಿದ್ದೆ. ಸೊ ಇದಕ್ಕೆ ನಾವು ಒಂದು 2-3 ಟೀ ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಸ್ಯಾಫ್ರನ್ನ ನೆನೆಸಿಟ್ಕೊಂಡಿದ್ದೀನಿ ನೀರಿನಲ್ಲಿ. ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಲೆಮನ್ ಜ್ಯೂಸ್, ಒಂದು ಅರ್ಧ ಲೆಮನ್ ಜ್ಯೂಸ್ ತೊಗೊಂಡಿದ್ದೀನಿ. ಸೊ ಬೇಕಾದರೆ ಜಾಸ್ತಿ ಮಾಡೋದಾದರೆ 1 ಫುಲ್ ಲೆಮನ್ ಯೂಸ್ ಮಾಡ್ಬೋದು. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಈಗ ಫಸ್ಟು ಲೆಮನ್ ಜ್ಯೂಸ್ನ ಇದಕ್ಕೆ ಸೇರಿಸೋಣ. ಸೊ ನೆಕ್ಸ್ಟು ಸ್ಯಾಫ್ರನ್ ಕಲಸಿಟ್ಟಿದ್ದೀನಿ ನೀರನ್ನು ಇದಕ್ಕೆ ಸೇರಿಸೋಣ. ಆಮೇಲೆ ಸಕ್ಕರೆ ಹಾಕ್ತಾಯಿದ್ದೀನಿ. ಸೊ ಸಕ್ಕರೆಗೆ ಬದಲು ಜೇನುತುಪ್ಪನೂ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ. ಸೊ ಈಗ ರೋಸ್ ಲೆಮನೇಡ್ ರೆಡಿಯಾಗಿದೆ. ಸೊ ಇದನ್ನು ಇವಾಗ ಗ್ಲಾಸ್ಗೆ ಹಾಕೋಣ. ಸೊ ಆ ರೋಸ್ ಪೆಟಲ್ಸ್ನ ಕೆಳಗೆ ಡೆಕೋರೇಷನ್ಗೆ ಅಂತ ಹಾಕಿದ್ದೀನಿ. ಸೊ ಅದರದ್ದು ಫ್ಲೇವರೆಲ್ಲ ನೀರಿಗೆ ಬಂದಿರುತ್ತಲ್ಲ, ಸೊ ರೋಸ್ ಫ್ಲೇವರು. ಸೊ ಆಮೇಲೆ ತೆಗೆದ್ಬಿಡ್ಬೋದು. ಸೊ ರೋಸ್ ಲೆಮನೇಡ್ ಡ್ರಿಂಕ್ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ರೋಸ್ ಲೆಮನೇಡ್ ಡ್ರಿಂಕ್ ಮಾಡಿದ್ವಿ ಅಂತ. ಸೊ ಇದು ಹಾರ್ಡ್ಲಿ ಒಂದು 5-10 ನಿಮಿಷ ತೊಗೊಂತಷ್ಟೇ. ಸೊ ನೀವು ಒಮ್ಮೆ ಟ್ರೈ ಮಾಡಿ. ಸೊ ರೋಸ್ ಪೆಟಲ್ಸ್ ಇಲ್ಲ ಅಂದರೆ ರೋಸ್ ಸಿರಪ್ ಇದ್ದರೆ ಕೂಡ ಈ ಡ್ರಿಂಕ್ನ ಸುಲಭವಾಗಿ ಪ್ರಿಪೇರ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್.